ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಮೈ ವ್ಲಾಗ್. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಆರೋ ತೋರಿಸ್ತಾ ಇದ್ದೀನಿ. ಇದನ್ನು ತಗೊಂಡು ನಾವು 1 ವರ್ಷ ಆಯಿತು. ಕಿಂಟ್ ಕಂಪ್ನಿದು ತಗೊಂಡಿದ್ದು. 1 ವರ್ಷದಿಂದ ಏನೂ ಪ್ರಾಬ್ಲಮ್ ಇರಲಿಲ್ಲ. 1 ವರ್ಷ ಆದಮೇಲೆ ಇದ್ದಕ್ಕಿದ್ದಂಗೆ ಈ ಥರ ನೀರು ಬರ್ತಾ ಇರಲಿಲ್ಲ. ಮತ್ತು ಒಂದು ಫುಲ್ಲು ಸೌಂಡ್ ಬರ್ತಾಯಿತ್ತು. ಇಲ್ಲಿ ಮೇಲ್ಗಡೆ ರೆಡ್ಡು ಲೈಟ್ ಕಾಣಿಸ್ತಾ ಇತ್ತಲ್ಲ, ಈ ಥರ ಆನ್ ಆಗೇ ಇತ್ತು, ಸೌಂಡ್ ಬರ್ತಾಯಿತ್ತು. 2 ದಿನದಿಂದ ನಾನು ಏನು ಮಾಡೋದು ಅಂಥೇಳಿ ಇವರಿಗೆ ಇದನ್ನು ರಿಪೇರಿ ಮಾಡ್ತಾರಲ್ವ, ಅವ್ರಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ದೆ ಆ ಅಣ್ಣಂಗೆ. 2 ದಿನ ಆಗಿತ್ತು. ಅವರು ಬರ್ತೀವಿ ಅಂತ ಹೇಳಿ ಬಂದಿರಲಿಲ್ಲ. ಆಮೇಲೆ ಬಂದರು. ಕುಡಿಯೋ ನೀರಿಗೆ ಆಮೇಲೆ ಫಿಲ್ಟರ್ ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಯಿತು. ಅಂದರೆ ಸಿಂಟ್ಯಾಕ್ಸ್ ನೀರನ್ನ ಕುಡಿಯೋಕೆ ಆಗಲ್ಲಲ್ವ, ಸಿಂಟ್ಯಾಕ್ಸ್ ಎಲ್ಲ ತೊಳೆದಿರಲ್ಲ. ಆಮೇಲೆ ಸಖತ್ತು ನೀರು ಗಲೀಜು ಬರುತ್ತೆ. ಹಂಗಾಗಿ ಲಾಸ್ಟಿಗಂತೂ ಬಂದರು. ಇವಾಗ ರಿಪೇರಿ ಮಾಡಿಸ್ತಾ ಇದ್ದೀನಿ ನೋಡಿ. ಒಟ್ಟಿಗೆ ಈ ಥರ ಈ ಕಂಪ್ನಿದೇ ಕಿಂಟ್ ತಗೊಂಡಿರೋರು ಹೇಳಿದರು. ಅಲ್ಲಿ ಒಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಬೇಕು ಅಂತ. ಅದು ತುಂಬಾ ವೀಕ್ ಆಗಿದ್ರೆ ತಗೊಳ್ಳಲ್ಲ. ಜಸ್ಟ್ 1-2 ಸಲ ವೀಕ್ ಆಗಿದ್ರೆ ತಗೊಳ್ಳುತ್ತೆ. ಇದೇ ಫಸ್ಟ್ ಒಟ್ಟಿಗೆ ಹಿಂಗೆ ಆಗಿರೋದು. ಬೀಪ್ ಸೌಂಡ್ ಮಾಡಿ ಹೋಗಿರುತ್ತೆ. ಕೇಳಿದ್ರಾ? ಮೇಲ್ಗಡೆ ಒಂದು ಬಟನ್ ಅಂತ ಹೇಳ್ತಾ ಇದ್ನಲ್ಲ ನಾನು, ಅದನ್ನು ನಾನು ಫೋನಲ್ಲೇ ನೋಡಿದ್ದು. ಈ ಥರ ಆದಾಗ ಏನು ಮಾಡಬೇಕು ಅಂತೇಳಿ ಫೋನಲ್ಲಿ ವೀಡಿಯೋಗಳನ್ನ ಮಾಡಿರ್ತಾರಲ್ಲ, ಅದನ್ನು ನೋಡಿದ್ದೆ. ಅವರು ಅದನ್ನೇ ಮಾಡಿದರು. ಮೇಲ್ಗಡೆ ಒಂದು ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಅದು ಸೌಂಡು ನಿಂತ್ಕೊಂತು, ನೀರು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಇವಾಗ ಇವರು ಇದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳಿದೆ ನೋಡಿ. ಇವಾಗ ಇದರೊಳಗಡೆ ಎಷ್ಟು ಗಲೀಜಿರುತ್ತೆ ಅಂತ ನೋಡಿ. ಈ ಗಲೀಜು ತುಂಬ ಒಳಗಡೆ ಹೋದಲ್ಲ, ಅದು ಸೆನ್ಸ್ ಮಾಡಿದಾಗ ಸೆನ್ಸರ್ ಆಗುತ್ತೆ. ಹೌದಾ? ಅದು ಲಾಸ್ಟ್ ಮಾಡಿ. ಸರಿ. ಮುಟ್ಟಿದ್ರೆ ಫುಲ್ಲು ಇದಾಗಿತ್ತು ಇದು. ಇವಾಗ ಇದನ್ನು ನೀಟಾಗಿ ಸೋಪ್ ಹಾಕಿ ತೊಳೆದ್ಬಿಟ್ಟು ಕೊಟ್ಟೆ. ಹೊಸದು ಹಾಕಿದ್ರು. ಹೊಸದು ಹಾಕೋದನ್ನು ವೀಡಿಯೋ ಮಾಡಲಿಲ್ಲ. ಚೆನ್ನಾಗಿರೋದು ಒಳ್ಳೆ ಕಂಪ್ನಿದು ಅಂತ ಹೇಳಿ ಒಳ್ಳೆ ಕ್ವಾಲಿಟಿದು ಹಾಕ್ಕೊಟ್ರು ಇವರು. ಇವ್ರದ್ದು ನಮ್ಮೂರು ಇದೆಯಲ್ವಾ, ನನ್ನ ಹಸ್ಬೆಂಡ್ ಊರು. ಅದೇ ಅಕ್ಕಪಕ್ಕದ ಊರು. ಲಾಸ್ಟಿಗೆ ಅವಣ್ಣ ನಿಮ್ದು ಯಾವ ಊರು ಅಂತ ಕೇಳಿದಾಗ ನಾನು ಹೇಳಿದೆ ಇವ್ರೂರು ಅಲ್ಲೇ ಎಲ್ಲೋ ಬರುತ್ತೆ ಅಂದರು. ಸರಿ ಅಂತ ಹೇಳಿ ಹಾಕ್ಕೊಟ್ರು. ಇವಾಗ ಹಾಕಿದ್ರಲ್ಲ, ಅದನ್ನು ವರ್ಷದಲ್ಲಿ 2 ಸಲ ಚೇಂಜ್ ಮಾಡಿಸ್ಬೇಕಂತೆ. ಆಮೇಲೆ ಮೇಲ್ಗಡೆ 2 ಮಷಿನ್ಗಳಂದರೆ ಕಾಣಿಸ್ತಾ ಇದ್ದಾವಲ್ಲ, ತಡೀರಿ ತೋರಿಸ್ತೀನಿ. ಇವಾಗ ಹೇಳಿದ್ರಲ್ಲ ಅವರು, ಅದು 2ನ್ನ ವರ್ಷಕ್ಕೆ 1 ಸಲ ಚೇಂಜ್ ಮಾಡಿಸ್ಬೇಕಂತೆ. ಹೌದಾ? ಫುಲ್ ಮಾಡಿಸಿದ್ರೆ ಎಷ್ಟಾಗುತ್ತೆ? 3,000 ಬೀಳುತ್ತೆ. ಇದನ್ನ 6 ತಿಂಗಳು ಮಾಡಿಸ್ಕೊಳ್ಳಿ. ಇದು ಕೆಳಗಡೆ ಇದೆಯಲ್ಲ, ಇವೆರಡನ್ನ ವರ್ಷ 1.5 ವರ್ಷಕ್ಕೆ ಚೇಂಜ್ ಮಾಡ್ಕೊಳ್ಳಿ. 2 ವರ್ಷ ಮಿನಿಮಮ್ 7 ವರ್ಷ ಬರುತ್ತೆ. ಒಟ್ಟಿಗೆ ಅದು ಏನು ಆಗಿಲ್ಲ ಅಂದ್ರೂ ಚೇಂಜ್ ಮಾಡಿಸ್ಬೇಕು. 1 ವರ್ಷ ಕೊನೆ ಪಕ್ಷ ಇವೆರಡು. ಅದೊಂದು ವರ್ಷಕ್ಕೆ 2, ಇದೊಂದು ವರ್ಷ 1.5 ವರ್ಷಕ್ಕೆ 1 ಸಲ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ 4-5 ವರ್ಷ ಇದು ಆರು ನಿಮ್ಗೆ ಟೆನ್ಷನ್ ಕೊಡಲ್ಲ. ಮತ್ತೆ ಇದು ಏನು ತೊಂದರೆ ಕೊಡಲ್ಲ. ಮೇನ್ ಅವೇ ಕಾಸ್ಟ್ ಇರೋದು. ಇವೆರಡು 505. ಸರಿ, ಅವೆರಡನ್ನ ನೀವು ಮಾರ್ಚಲ್ಲಿ ಸರಿ ಹಾಕ್ಕೊಡಿ. 17 ತಿಂಗಳು ಆ ಥರ ವರ್ಷ ಮೇಲೆ 2-3 ತಿಂಗಳು ಆಯ್ತು. ಡಿಸೆಂಬರ್ ಜನವರಿ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಸ್ಟೆಪ್ ಮಣ್ಣು ಫಸ್ಟ್ ಇದಕ್ಕೆ ಬರುತ್ತೆ, ಇದಾದ್ಮೇಲೆ ಇದಕ್ಕೆ ಬರುತ್ತೆ, ಇದಾದ್ಮೇಲೆ ಇದಕ್ಕೆ ಬರೋದು. ಇಲ್ಲಿಗೆ ಬರೋದು ಇದು ಆಯ್ತು ಅಂದ್ರೆ 2 ವರ್ಷ ಒಂದೇ ಸಲ ಬರೋದು. ಅಲ್ಲಿ ಬರಬಾರ್ದು ಅಂದ್ರೆ 1 ವರ್ಷ ಮಾಡ್ಕೊಂಡಾಗ ಹೋಗಲ್ಲ. ಕಂಪನಿಯಿಂದ 12 ತಿಂಗಳು ಇರೋದು ಇದೇ ಅಕೌಂಟ್. ನಾನು ಇಲ್ಲಿ ಮೇಲ್ಗಡೆ 4 ಇಯರ್ ವಾರಂಟಿ ಅಂತ ಇತ್ತಲ್ಲ, ಅಲ್ಲೆಲ್ಲ ಬರ್ದಿತ್ತಲ್ಲ. 4 ಇಯರ್ ಸ್ಪೇರ್ಗೆಲ್ಲ ವಾರಂಟಿ ಇಲ್ಲ. ವಾರಂಟಿ ಬೇರೆ, ಗ್ಯಾರಂಟಿ ಬೇರೆ. ಗ್ಯಾರಂಟಿ ಅಂದ್ರೆ ಫುಲ್ ಏನಾದ್ರೂ ಎಕ್ಸ್ಚೇಂಜ್ ಇರುತ್ತೆ. ವಾರಂಟಿ ಅಂದ್ರೆ ಬಂದು ವಿಸಿಟ್ ಮಾಡೋದು ಮಾತ್ರ. ಫ್ರೀ ಬಂದು ವಿಸಿಟ್ ಮಾಡೋದು.
ಅವ್ರ ಕೈ ಸಿಗೋತ್ತಿಗೆ ಒಂದು ವಾರ ದಿವಸ ಆಗುತ್ತೆ ಕಾಲ್ ಸೆಂಟರ್ ಮಾಡಿ. ಇವಾಗ ರೆಡಿ ಮಾಡಿ ಕೊಟ್ಟರು. ತುಂಬ ಖುಷಿ ಆಯಿತು. 2 ದಿನದಿಂದ ಕರೆಕ್ಟಾಗಿ ನೀರೇ ಕುಡ್ದಿರ್ಲಿಲ್ಲ. ನೋಡಿ ಎಷ್ಟು ಗಲೀಜಾಗಿದೆ ಅಂತೇಳಿ. ಇದನ್ನು ಮುಟ್ಟಿದ್ರೆ ಫುಲ್ ಕೈಲೆಲ್ಲ ಮಣ್ಣು ಅಂಟ್ಕೊತಿತ್ತು. ನಾನು ವೀಡಿಯೋಗಳಲ್ಲೆಲ್ಲ ನೋಡಿದಾಗ ಇದ್ರಿಗಿನ್ನೂ ಗಲೀಜಾಗಿತ್ತು. ಆದರೆ ಇದು ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಇಷ್ಟು ಗಲೀಜಾಗಿದೆ. ಇವಾಗ ಹೊಸದು ಹಾಕಿದ್ದಾರೆ. ಯಾರ ಮನೇಲಾದರೂ ಈ ಥರ ಕಿಂಟು ಬೀಪ್ ಸೌಂಡ್ ಮಾಡಿದ್ರೆ ಏನು ಹೆದರಿಕೊಳ್ಳೋ ಅವಶ್ಯಕತೆ ಇರಲ್ಲ, ಜಾಸ್ತಿ ಏನು ಖರ್ಚಾಗಲ್ಲ. ನಾನು ಫಸ್ಟು ಇನ್ನೊಬ್ಬರಿಗೆ ಫೋನ್ ಮಾಡಿದ್ದೆ. ಕಿಂಟ್ ಕಂಪ್ನಿ ಕಡೆಯಿಂದನೇ ನಂಬರ್ ಕೊಟ್ಟಿರ್ತಾರಲ್ಲ ಅವರಿಗೆ, ಅವರು 4,500 ಆಗುತ್ತೆ ಅಂತ ಹೇಳಿದರು. ಅದು ಅವರು ಇಲ್ಲಿ ಫಿಲ್ಟರ್ಗಳನ್ನ ಚೇಂಜ್ ಮಾಡಬೇಕಂತ ಹೇಳಿದ್ರು. ಇವ್ರನ್ನ ಕೇಳಿದ್ದಕ್ಕೆ ಇವರು 3 ರಿಂದ 3.5 ಒಳಗಡೆ ಆಗುತ್ತೆ ಅಂತ ಹೇಳಿದ್ರು. ಫಸ್ಟ್ ಟೈಮ್ ಆದಾಗ ಇದನ್ನು ಒಂದು ಚೇಂಜ್ ಮಾಡಿಸಿ, ಮೇಲ್ಗಡೆದು ಬಟನ್ ಇತ್ತಲ್ಲ ಅದನ್ನು ಪ್ರೆಸ್ ಮಾಡಿದರೆ ಸಾಕು. ಅದು 2-3 ಸಲ ಆದಾಗ ಫಿಲ್ಟರ್ಗಳನ್ನ ಚೇಂಜ್ ಮಾಡಬೇಕು ಅಂತೇಳಿ ಅಣ್ಣ ಹೇಳಿದ್ರು. ಸರಿ ಅಂತೇಳಿ ಖುಷಿ ಆಯಿತು. ನೆಕ್ಸ್ಟು ನಿಮಗೆ ಹೇಳ್ತೀನಿ ಅಣ್ಣ, ಫಿಲ್ಟರ್ಗಳನ್ನ ಚೇಂಜ್ ಮಾಡಿಕೊಡಿ ಅಂತೇಳಿ ಹೇಳಿದ್ದೀನಿ. ನಾನು 2-3 ತಿಂಗಳು ಬಿಟ್ಟು ಫಿಲ್ಟರ್ಗಳನ್ನ ಚೇಂಜ್ ಮಾಡಿಸ್ಬೇಕು. ವರ್ಷದಲ್ಲಿ ಒಂದು ಸಲ ಚೇಂಜ್ ಮಾಡಿಸ್ಕೋಬೇಕಂತೆ. ಫಸ್ಟ್ ಇದು ಹೊಸ್ದಾಗಿ ನಾವು ತಗೊಂಡಿರೋದಲ್ವಾ, ಹಂಗಾಗಿ 1.5 ವರ್ಷ ಬಿಟ್ಟು ಸರಿ ಮಾಡಿಸಿದ್ರೆ ಏನೂ ಆಗೋಲ್ಲ, 1.5 ವರ್ಷಕ್ಕೆ ಮಾಡಿಸ್ಕೊಳ್ಳಿ ನೀವು ಅಂತ ಹೇಳಿ ಹೋದರು. ನೋಡಿ ಎಷ್ಟು ಮಣ್ಣು ಬರ್ತಾ ಇದೆ ಅಂತೇಳಿ ಮೇಲ್ಗಡೆ. ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್.